ಹಲೋ ನಮಸ್ಕಾರ ಎಲ್ಲರಿಗೂ ಮಾನಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪಚ್ಚೆಸರು ಬೇಳೆ ಸಾರು ಮತ್ತು ಕಡಲೆಕಾಳಿನ ಕುರ್ಮಾ ಮಾಡ್ತಾಯಿದ್ದೇನೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ. ಧನಿಯಾ ಬೀಜ, ಜೀರಿಗೆ, ಸಾಸಿವೆ, ಮೆಂತ್ಯ ಇದಿಷ್ಟನ್ನು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಬಾಣಲೆಯಲ್ಲಿ ಸ್ವಲ್ಪ ಘಮ ಬರೋ ತನಕ ಹುರ್ಕೊಳ್ಳಿ. ಇದರ ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದರ ಜೊತೆಗೆ ಕುರ್ಮಾಗೋಸ್ಕರ ನಾನು ಗರಂ ಮಸಾಲನ ತೊಗೊಂಡಿದ್ದೀನಿ. ಬಡೆಸೊಪ್ಪು, ದಾಲ್ಚಿನ್ನಿ, ಕರಿಮೆಣಸು, ಲವಂಗ ಮತ್ತು ಏಲಕ್ಕಿ ಇದಿಷ್ಟನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಸ್ವಲ್ಪ ಘಮ ಹೊರಡಬೇಕು, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ರೋಸ್ಟ್ ಮಾಡ್ಕೊಂಡು ಆಗಿದೆ. ಈಗ ಎರಡಕ್ಕೂ ನಾನು ಸರಿಯಾಗಿ ಕಾಯಿ ತುರಿ ಮತ್ತು ಮಸಾಲ ಸಾಂಬಾರು ಪದಾರ್ಥಗಳೆಲ್ಲ ತಗೊಂಡಿದ್ದೀನಿ. 2 ಪೋರ್ಷನ್ ಇದೆ ಇಲ್ಲಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಳಿ. ಈಗ ನಾನು ಪಚ್ಚೆಸರು ಕಾಳು ಸಾರಿಗೆ ರುಬ್ಕೊಳ್ತಾ ಇದ್ದೀನಿ ಮಸಾಲೆನ. ಇದಕ್ಕೆ ಧನಿಯಾ ಬೀಜ, ಸಾಸಿವೆ, ಮೆಂತ್ಯ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ಈಗ ಪಚ್ಚೆಸರು ಕಾಳನ್ನ ನಾನು ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಟೊಮೆಟೊನ ಹಾಕಿದ್ದೀನಿ. ಇದಕ್ಕೇನೆ ಮಸಾಲಾನ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿನ ಮೊದಲೇ ಹಾಕಿದ್ದೀನಿ ನಾನು ಬೇಯಿಸ್ಬೇಕಿದ್ರೆ. ಚೆನ್ನಾಗಿ ಕುದಿಸ್ಕೊಳ್ಳಿ. ಇದನ್ನು ರೆಡಿಯಾಗಿದೆ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ಇದು ಕುರ್ಮಾಗೋಸ್ಕರ ಮಸಾಲ ಪದಾರ್ಥ. ಇದನ್ನು ರುಬ್ಕೊಳ್ತೀನಿ. ಈಗ ಕಡಲೆಕಾಳನ್ನ ನಾನು ಮೊದಲೇ 4 ಸೀಟಿ ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ಮೆತ್ತಗಾಗಿದೆ. ಇದರ ಜೊತೆಗೆ ಟೊಮೆಟೊ ಹಾಕ್ತಾಯಿದ್ದೀನಿ. ಜೊತೆಗೆ ಬಟಾಟೆನೂ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸುವರ್ಣಗೆಡ್ಡೆನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ತರಿತರಿಯಾಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ದರೆ ಕಾಬೂಲ್ ಕಡಲೆನ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನು ನಾನು ಆಲ್ರೆಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ತಿಕ್ಕಾಗೋ ತನಕ ಕುದಿಸ್ಕೊಳ್ಳಿ, ಆಯಿತಾ. ಇದು ಸಿಂಪಲ್ಲಾಗಿರೋ ರೆಸಿಪಿ. ಏನು ಈರುಳ್ಳಿ ಬೆಳ್ಳುಳ್ಳಿ ಏನಿಲ್ಲ. ಇದಕ್ಕೆ ರೆಡಿಯಾಗಿದೆ ನೋಡಿ. ಈಗ ಈ ಅಡುಗೆ ನಿಮಗೆ ಹೇಗೆ ಅನ್ನಿಸ್ತು, 2 ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ, ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್ ಬಾಯ್.